ಬಾಂಬೆ ಬಿಟ್ರೆ ಜಮೀನು ಹೋಗ್ತಾರೆ. ಇದಕ್ಕೆ ಏನಾದ್ರು ಮಾಡ್ಲಿದ್ದೇನು, ಇಲ್ಲಾಂದ್ರೆ ದೊಡ್ಡ ಅನಾಹುತ ಆಗೋದು ಗ್ಯಾರಂಟಿ. ಡಾಕ್ಟರ್ ಕರ್ಸಾಯ್ತು, ಮಂತ್ರವಾದಿ ಕರ್ಸಾಯ್ತು, ಪೂಜೆ ಮಾಡ್ಸಾಯ್ತು, ಇನ್ನೇನ್ ಮಾಡಕ್ಕಾಗತ್ತೆ ಹೇಳು? ಇದು ಹಳೆ 2G 3G ಮಂತ್ರವಾದಿಗಳಿಂದ ಆಗೋ ಕೆಲಸ ಅಲ್ರಿ. ಇದು 5G ಅಪ್ಡೇಟ್ ಆಗಿರೋ ಸುಮಂತ್ರ ಅಂಡ್ ಕಂಪನಿ ಅಂತ ಒಂದೈತಿ. ಅದರ ಆಪರೇಟರ್ ಅಂಡ್ ಆಪರೇಟರ್ ದೇವುಗಳನ್ನೇ ಬಿಡಿಸಬೇಕಂತ ದೇವ್ ಸೃಷ್ಟಿ ಮಾಡಿ ಒಪ್ಪಿದ್ದಾನ್ರಿ. ಅವನ ಹೆಸರು ಡೈನಮೋ. ಅವ ಬಂದ್ರೆ ಎಲ್ಲ ಸರಿ ಹೋಗುತ್ತೆ. ಮಂತ್ರ ಅಂಡ್ ಕಂಪನಿ ಇಲ್ಲಾದ್ರಿ ಸಾಫ್ಟ್ ಕಂಪನಿ ತರ ಇದೆ. ಇದು ಸಾಫ್ಟ್ವೇರ್ ಅಲ್ರಿ, ಸಾಫ್ಟ್ವೇರ್. ಅವ್ರು ಬಂದ್ರೆ ಈ ಪ್ರಾಬ್ಲಮ್ ಸಾಲ್ವ್ ಆಗುತ್ತಾ? ಪ್ರಾಬ್ಲಮ್ ಅವ ಬಂದ್ರೆ ದೇವ್ ಇರೋದಿಲ್ಲ, ಅವ್ರು ಇರೋದಿಲ್ಲ. Hello, don't tell him in wrong. He's not Daman, he's Dynamo, my chief. ಇವ್ರು ನಮ್ಮ ಚೀಫ್. ಇವಳು ಆಕಾಂಕ್ಷ ಅಂತ ಈ ಚೀಫ್ ಗಳಿಗೆಲ್ಲ ದೊಡ್ಡ ಚೀಫ್, ಐ ಮೀನ್ ಸೆಕ್ರೆಟರಿ ಅಂತ ಹೇಳಕ್ ಬಂದು. ಹೌದು, ನಿಮ್ ಜೊತೆ ಯಾಕೆ ಡೈನಮೋ ಬರಲಿಲ್ಲ? ಬಗ್ಗೆ ಎಲ್ಲ ನೋಡಕ್ ಹೋಗ್ಬೇಡಿ. ಜೀಪ್ ಜಾಗ ಇದ್ರು ಅವ್ರು ಬರಲ್ಲ, ಯಾಕಂದ್ರೆ ಅವ್ರಿಗೆ ಹೆಲ್ತ್ ಕಾನ್ಶಿಯಸ್ ಜಾಸ್ತಿ. ಅದಕ್ಕೆ ಬೆಳಗ್ಗೆ ಎದ್ದು ಜಗ್ಗಸ ಗಡಿಯಾಗಿ ಸೂರ್ಯ ಓಡಕ್ಕಿಂತ ಮುಂಚೆ ಅವ್ರು ಹೊರಟಿದ್ದಾರೆ. ಮತ್ತೆ ಇಷ್ಟೊತ್ತಾದ್ರೆ ಇನ್ನೂ ಬಂದಿಲ್ಲರಿ. ಕೆಲವರು ಬಂದ್ರೆ ಬಿರುಗಾಳಿ ಬರುತ್ತೆ. ಇನ್ನು ಕೆಲವು ಎಂಟ್ರಿಗೆ ಗುಡುಗು ಸಿಡ್ಲು ಬಿಡುತ್ತದೆ. ನಮ್ಮ ಜೀಪ್ ಬಂದ್ರೆ ಅವ್ರ ಗಂಟೆನೇ ಹೊಡಿಯುತ್ತೆ. ಡೈನಮೋ ಅಂದ್ರೆ ಸೈಕಲ್ ಹಾಕೋದು ನೋಡ್ರ, ಅವ್ರು ಟೆರರ್. ಅವ್ರ ಹೆಸರು ಕೇಳಿದ್ರೆ ದೆವ್ವಗಳೇ ಓಡೋಗಿ ಯಂತ್ರ ಕಟ್ಕೊಳ್ಳುತ್ತೆ. ಕ್ರಿಕೆಟ್ ಅಲ್ಲಿ ವಿರಾಟ್ ಕೊಹ್ಲಿ ಮಾಡಿರೋ ದಾಖಲೆಗಳಿಗಿಂತ ದೆವ್ವ ಬಿಡಿಸೋದಲ್ಲಿ ನಮ್ಮ ಚೀಫ್ ಮಾಡಿರೋ ದಾಖಲೆಗಳೇ ತುಂಬಾ ಜಾಸ್ತಿ. ಯಾಕೆ ಚೀಫ್ ಇಷ್ಟೊಂದು ಲೇಟ್? ಮನುಷ್ಯ ಜೀವದಲ್ಲಿ ಮೇಲ್ ಬರಬೇಕು ಅಂತ ಸ್ವಲ್ಪ ಲೇಟ್ ಆಗಿದೆ. ಅಪ್ಪ ಸೈಕಲ್ ತುಳಿಯೋದಷ್ಟು ಸುಲಭ ಅಲ್ಲ. ಇವರು ಈ ಮನೆ ಮಾಲಕರು. ಈಗ ಏನು ನೀವು ದೇವ್ ಬಿಡಿಸಬೇಕಾಗಿದ್ದು ಇವ್ರ ಹೆಂಡತಿಗೆ. ಓ ವೈಫ್. Let's start Operation Kamali. ಯಪ್, ಲೆಟ್ಸ್ ಗೋ. ಸರ್, ಈಕೆ ನನ್ನ ಎರಡನೇ ಹೆಂಡತಿ ಕಮಲಿ. ಸೊ ನಿಮ್ಮ ಮೊದಲನೇ ಹೆಂಡತಿ ಸತ್ತು ಎರಡನೇ ಹೆಂಡತಿ ಮೈ ಮೇಲೆ ಬಂದಿದ್ದಾರೆ. ಆಮೇಲೆ ರೈಟ್, ಇವರು ಮೊದಲೇ ಹೆಂಡತಿ ಸತಿಲ್ವೇ ಓಡಿ ಹೋಗ್ರಿ. ಏಯ್ ಸುಮ್ಮನೆ ನೀವು ಕೇಳಿದ್ರಲ್ವ ಸರ್, ಇದನ್ನ ನಿಮ್ಮ ಕೈ ಕಾಲು ಅಂತ ತಿಳ್ಕೊತೀನಿ. ಕೈ ಬಿಟ್ಬಿಟ್ಟು ಕಾಲನ್ನ ಆರಾಮಾಗಿ ಹಿಡ್ಕೊಂಬೋದಲ್ಲ ಸರ್. ಸುಮ್ಮನೆ ನೀವು ಹೇಳಿ ಸರ್. ಇದನ್ನ ಕೈಯಲ್ಲ ಕಾಲು ಅಂತ ತಿಳ್ಕೊತೀನಿ. ಸರ್, ನೀವು ತಿಳ್ಕೊಂಡಿರೋದೆಲ್ಲ ತಪ್ಪಾಗಿ ತಿಳ್ಕೊಂಡಿದ್ದೀರಾ. ಮೊದಲನೇ ಹೆಂಡತಿ ಹೆಂಡತಿ ಅಂತ ತಿಳ್ಕೊಂಡಿದ್ದೀರಾ, ಎರಡನೇ ಹೆಂಡತಿಗೆ ನಾವು ಪರಿಸ್ಥಿತಿ ಬದಲೇ ಇರಲಿಲ್ಲ. ನಿಮ್ಮ ಪ್ರಾಬ್ಲಮ್ನ ಸಾಲ್ವ್ ಮಾಡೋ ಜವಾಬ್ದಾರಿ ನೀವು ನೆಮ್ಮದಿ. ನೀವೇನು ಬರ್ತೀರಾ? ನಾವು ಬರೋಂಗಿಲ್ವಾ? ಬರ್ಬೋದು. ಒಳಗೆ ಹೋಗ್ಬೇಕಾದ್ರೆ ವೀಲ್ ಚೇರ್ ಬರ್ತೀರಾ, ವಾಪಸ್ ಪ್ರದರ್ಶನ ಬರ್ಬೇಕಾಗುತ್ತೆ. ನಿಮ್ಗೆ ಓಕೆನಾ? ಶಿ ಇಸ್ ಫೇಕ್. ನಾಟಕ ಆಗ್ತಿದ್ದಾಳೆ. ಇವಳು ಮೈಂಡ್ ದೇವ ಬಂದಿರೋ ಯಾವ ಪುರಾವೇನೂ ಇಲ್ಲ. ಹೆಂಗೆ ಹೇಳ್ತಾ ಚೀಫ್? ಅಲ್ಲೂ ಕಾಂಡೋರಿಂಗ್ ಹಿಡಿದು ಕರಡ ತನಕ ಎಲ್ಲ ಪಿಕ್ಚರ್ ನೋಡಿ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾಳೆ. ರೂಮ್ ಟೆಂಪರೇಚರ್ 26 ಇದೆ. ಆತ್ಮಗಳ ಟೆಂಪರೇಚರ್ ಕೋಲ್ಡ್ ಇರುತ್ತೆ. ಈ ಟೆಂಪರೇಚರ್ ಆತ್ಮಗಳು ಇರೋ ಚಾನ್ಸ್ ಇಲ್ಲ. ಮೇಕಪ್ ಮಾಡ್ಕೊತಿದ್ದು ಅಂತ ಕಷ್ಟೇ. ಹೊರಗಡೆ ನಾವು ಗೊತ್ತಿರೋ ಸೌಂಡ್ ಕೇಳಿ ಎಲ್ಲ ಹಂಗೆ ಬಿಸ್ತಾರೆ. ನನ್ನೇ ಅಂಟವೇಂದ್ರ ನಿನ್ನ ಓದಲ್ಲ ಕುಕ್ಕ. ದೇವಕ್ಕೆ ಸ್ಟೇಟ್ ಕನ್ಫ್ಯೂಸ್ ಆಗ್ತಾ ಇಲ್ಲ. ಹಂಗೇನಿಲ್ಲ ಚೀಫ್, ಎಲ್ಲರೂ ಮಾತಾಡ್ತಿದ್ಯಲ್ಲ. ಸ್ಟೇಟ್ ಡಿವೈಡ್ ಆಯ್ತಲ್ಲ, ಆಂಧ್ರ ಮತ್ತೆ ತೆಲಂಗಾಣ ಅಂತ. ಒಂದಕ್ಕೆ ಕಲ್ತಿ ಚಂಪೇಸ್ತಾ ವಿಳಿ ಬಾಂಡಿ ತಿಂಡಿ ಮಸಾಲೆ ದೋಸೆ ಚಿತ್ರಾನ್ನ ನಿಂದು. ಬಿಡೋದನ್ನೆಲ್ಲ ಆಗುತ್ತೆ ನೋಡಿ ಚೀಫ್. ಕಾಲೇ ಇಂದು ಶುಭ ನೀಚೆ ದೇಕೋ ಲುಕ್ ಡೌನ್. ಹೇಳ್ತಲ್ವಾ ಬಂದು ಪ್ರೈವೇಟ್ ಡಿಟೆಕ್ಟಿವ್ ಬಂದಿರೋ ನಾಳೆ ವಿಡಿಯೋ. ನಿನ್ನ ಮ್ಯಾಟಲ್ಲಿ ಲೀಕ್ ಆಗ್ತಾನೆ ಈ ನಾಟಕ ಮಾಡಬೇಡ. ಇದು ಬಳ್ಳಾರಿ ಬರ್ತಾನೆ. ನಿನ್ನ ಜೊತೆ ಊಟಿಗೆ ಬಂದಿತ್ತು ತಾನೆ? ಹೌದು ಸರ್, ಅವ್ನು ನನ್ನ ಹಳೆಯ ಲವರ್. ವೀಲ್ ಚೇರ್ ಮಾಸ್ತಿ, ಓಡಿಯೋ ಜೊತೆ ಮಾಸ್ತಿ. ಹೌ ಇಟ್ಸ್ ಪಾಸಿಬಲ್ ಯಾ? ದಯವಿಟ್ಟು ಈ ವಿಷಯನ ಯಾರಿಗೂ ಹೇಳ್ಬೇಡಿ ಸರ್. ಇನ್ನೇ ಕೈಯಲ್ಲ ಕಾಲು ಅನ್ಕೋತೀನಿ. ನಿಮ್ಮ ಮನೆಯವರು ಯಾಕೆ ತಪ್ಪು ತಿಳ್ಕೊಂಡ್ರಾ? ಇದು ಕಾಲಲ್ಲ ಕೈಯೇ. ಹೌದು, ಆ ಊಟಿಯ ಜೊತೆ ಚೆನ್ನಾಗಿ ಸಂಸಾರ ಮಾಡ್ಕೊಂಡು ಹೋಗ್ಬಿಟ್ಟು ಈ ವೀಲ್ ಚೇರ್ ಸವಾಸ ಯಾಕೆ ಬೇಕಿತ್ತು? ಇವ್ರು ನಂತ ಪೇನಿಲ್ಲ ಸರ್, ಎಲ್ಲ ಮನೆಯವ್ರದು. ಇವ್ನು ಆಗರ್ಭ ಶ್ರೀಮಂತ. ಇವ್ನ ಮದ್ವೆ ಆದ್ರೆ ಲೈಫಲ್ಲಿ ಸೆಟ್ಲ್ ಆಗ್ತೀನಿ ಅಂತ ಐ ಫೋರ್ಸ್ ಮದುವೆ ಮಾಡಿಸಿದ್ರು. ಇವನಾಗೆ ನನ್ನ ಪೇಟೆ ಅಂತ ಈ ರೀತಿ ನಾಟಕ ಮಾಡ್ತಿದ್ದೀನಿ. ಸರಿ, ನಿನ್ನ ಪ್ರೀತಿಗೆ ನಾವೆಲ್ಲರೂ ಸಪೋರ್ಟ್ ಮಾಡ್ತೀವಿ. ನೋಡಮ್ಮ, ನಿನ್ನ ಬೇಸಿಕ್ ಪ್ರಾಬ್ಲಮ್ ಮೇಲೆ ನೋವಾಗಿರೋದ್ರಿಂದ ಸದ್ಯಕ್ಕೆ ಇದೇ ಬೇಸ್ ವಾಯ್ಸ್ನ ಕಡಿಮೆ ಮಾಡು. ಮರ್ಯಾಲ ಕಣೋ, ನಿನ್ನ ಯಾವುದು ಮರ್ಯಾಲ? ಯಾಕೆ ಒಳಗಡೆ ಇದ್ದೀರಾ? ಅದ್ರ ಲ್ಯಾಂಗ್ವೇಜ್ ಮಾಡ್ಬಿಡ್ರಿ. ನಿನ್ನ ಓದಲ್ಲ ರಾಪುಕ್ಕ. ಈ ಸಲ ಸ್ಟೇಟ್ ಅವಾರ್ಡ್ ಸೈ ಮಾಡೋಣ ಎಲ್ಲ ಗ್ಯಾರಂಟಿ. ನಡ್ರಿ ವರಲ್ಲ ಕಂಟಿನ್ಯೂ ಊಟಿ ಬಹುತ್ ವಸ್ತುಂದಿ. ಹೇ, ಟ್ರೀಟ್ಮೆಂಟ್ ಮುಗಿತು ಅನ್ಸುತ್ತೆ. ದೇವ್ರ ನಿಮ್ಮ ಪಾಲಿಗೆ ಬಂದ. ಕಮಲಿ ಹುಷಾರಾದ್ಲಾ? ಇದನ್ನೆಲ್ಲ ಸರಿ ಮಾಡೋದಕ್ಕೆ ತುಂಬಾ ಟೈಮ್ ಬೇಕಾಗುತ್ತೆ. ಎಷ್ಟು ದಿವಸ ಬೇಕಾಗುತ್ತೆ? ಒಂದು 9 ತಿಂಗಳು ಬೇಕಾಗ್ಬೋದು. 9 ತಿಂಗಳ ಈ ಶಾಕ್ ಅವ್ರು ತಗೋಬೇಕು. 9 ತಿಂಗಳ? ನೋಡಿ ಸರ್, ದೆವ್ವಗಳಲ್ಲಿ ಸುಮಾರು ಒಂದು ಬಂದು ಹೋಗೋದು, ಇನ್ನೊಂದು ಆಗಾಗ ಬಂದು ಹೋಗೋದು, ಇನ್ನೊಂದು ಬಂದ ಮೇಲೆ ಹೋಗದೆ ಇರೋದು. ಈಗ ನಿಮ್ಮ ಬೈಕ್ ಬಂದಿರೋದು ಎರಡನೇ ಟೈಮ್, ಆಗಾಗ ಬಂದು ಹೋಗೋದು. ಅಂದ್ರೆ ಇವ್ರ ಹೆಂಡತಿ ಬಾಡಿನ ಗೆಸ್ಟ್ ಹೌಸ್ ಮಾಡೋಣ. ಗೆಸ್ಟ್ ಹೌಸ್ ಮಾಡ್ಬೇಡಿ, ತಪ್ಪಾಗುತ್ತೆ. ಗೆಸ್ಟ್ ಹೌಸ್ಗೆ ಯಾರು ಬೇಕು ಬರ್ತಿರ್ತಾರೆ. ಇದು ಫಾರಂ ಹೌಸ್ ಬೇಕಾದ್ರೆ ಮಾತ್ರ ಬಂದು ಹೋಗ್ತಿರ್ತಾರೆ. ಇದನ್ನ ನಮ್ಮ ಹೌಸ್ ಮಾಡ್ಕೊಂಡು ಹೆಂಗ್ರಿ? ನೋಡಿ ಸರ್, ನಿಮ್ಮ ವೈಫ್ನ ಊಟಕ್ಕೆ ಕರ್ಕೊಂಡು ಹೋಗಿ ಚೆನ್ನಾಗಿ ಪಾಪಿಸಿ ನಿಮ್ಗೆ ರಿಪೋರ್ಟ್ ಕಳಿಸಿ. ನಾನು ಬೆಳಗ್ಗೆ ನಿಮ್ಮ ವೈಫ್ನ ಊಟಕ್ಕೆ ಕಳಿಸಿ ನೀವು ಕೀರ್ತಿ ಆದ್ರೆ ಮುಗಿಸ್ಕೊಂಡೆ ಅಡ್ಡ. ನಿಮ್ಮ ಮುಖಕ್ಕೆ ಎಷ್ಟು ಥ್ಯಾಂಕ್ಸ್ ಹೇಳ್ಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ. ಅಕೌಂಟ್ ನಂಬರ್ ಕಳಿಸ್ತೀನಿ, ಎಷ್ಟು ಥ್ಯಾಂಕ್ಸ್ ಹೇಳ್ಬೇಕು ಹೇಳಿ. ನಾವಿಷ್ಟು ಸ್ಲೋ ಹೋದ್ರೆ ಮನೆಗೆ ಯಾವಾಗ ರೀಚ್ ಆಗೋದು? ಇದನ್ನೇ ಬಿಲ್ಡಪ್ ಅನ್ನೋದು. ನಾವ್ ಹಿಂಗ್ ಹೋದ್ರೆ ಮನೆಗಲ್ಲ, ಸಾಂಗ್ ಹೋಗ್ತೀವಿ. ಎಸ್